ಬೆಂಗಳೂರಿನ ಈ ಗುತ್ತಿಗೆದಾರ ಮಾಡಿರುವ ಕೆಲಸ ನೋಡಿದ್ರೆ ನಿಜಕ್ಕೂ ಎಂಥವರಿಗೂ ಕೋಪ ಬರುತ್ತೆ. ಆತ ಹಣದ ಆಸೆಗೋ ಅಥವಾ ಕಾಮಗಾರಿಯನ್ನ ತರಾತುರಿಯಲ್ಲಿ ಮಾಡಿ ಮುಗಿಸಬಿಡಬೇಕೆಂದು ಮಳೆಯ ನಡುವೆಯೇ ಡಾಂಬರೀಕರಣ ಮಾಡಿರುವ ದೃಶ್ಯ ಕಂಡುಬಂದಿತ್ತು. ಹೆಬ್ಬಾಳದಿಂದ ಕೊಡಿಗೇಹಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಎಸ್ಟಿ ಮಾಲ್ ಮುಂಭಾಗದ ಮುಖ್ಯ ರಸ್ತೆಗೆ ಮಳೆಯ ನಡುವೆ ಡಾಂಬರೀಕರಣ ಮಾಡುತ್ತಿದ್ದಾರೆ. ಈ ಮಳೆಯ ನಡುವೆ ಕಾಮಗಾರಿ ಮಾಡುವಂತಹ ಅನಿವಾರ್ಯತೆ ಏನು ಇತ್ತು ಎಂಬುದು ಜನರ ಆಕ್ರೋಶವಾಗಿದೆ. ಬೆಂಗಳೂರಿನ ರಸ್ತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತು ಜಿಬಿಎನ್ನ ಜನ ದಿನನಿತ್ಯ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಜಿಬಿಎ ಅಧಿಕಾರಿಗಳು ತಾವು ಮಾಡುವಂತ ಕೆಲಸವನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ನಾವೊಂದು ಬೆಸ್ಟ್ ಎಕ್ಸಾಂಪಲ್ ಅನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಗಮನಿಸ್ತಾ ಇದ್ದೀರಿ, ಮಧ್ಯರಾತ್ರಿ ಆಗಿದೆ, ಬೆಂಗಳೂರಲ್ಲಿ ಒಂದ್ ಕಡೆ ಮಳೆ ಸುರಿತಾ ಇದೆ, ರಸ್ತೆಯಲ್ಲಿ ನೀರು ಹರಿತಾ ಇದೆ, ಇದರ ಮಧ್ಯ ಡಾಂಬರೀಕರಣ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾರು ಐಡಿಯಾಗಳನ್ನ ಕೊಡ್ತಾರೋ ಅಥವಾ ಯಾವ ಇಂಜಿನಿಯರ್ಗಳು ಈ ರೀತಿಯಾದಂಥ ಟೆಕ್ನಾಲಜಿಗಳನ್ನ ಬಳಕೆ ಮಾಡಿ ಅಂತ ಹೇಳ್ತಾರೋ ಗೊತ್ತಿಲ್ಲ. ಅದರ ರಿಸಲ್ಟ್ಗಳು ಮಾತ್ರ ಜನ ಅನುಭವಿಸ್ತಾರೆ. ಮಳೆಯ ನಡುವೆ ಈಗ ಆಗ್ತಾ ಇರುವಂತಹ ಡಾಂಬರ್ನ ಪರಿಸ್ಥಿತಿಯನ್ನ ನೋಡ್ತಾ ಇದ್ರಿ, ರಸ್ತೆಯಲ್ಲಿ ನೀರು ಹರಿತಾ ಇದೆ. ಇದ್ರ ಮಧ್ಯ ಹಾಟ್ ಮಿಕ್ಸಿಂಗ್ ಅನ್ನ ಹಾಕೋದಿಕ್ಕೆ ಜಿಬಿಎ ಇಲಾಖೆಯ ಸಿಬ್ಬಂದಿಗಳೆಲ್ಲವೂ